ನಮಸ್ತೆ. ಇವತ್ತು ನಾನು ಸಂಕಷ್ಟಿ ದಿನ ಒಂದು ಬುಧವಾರ ಬಂದಿದೆ ಅಲ್ವಾ, ಆ ಬುಧವಾರ ಸಂಕಷ್ಟಿ ಬಂದಿರೋ ಶ್ರೀ ಗಣೇಶನಿಗೆ ತುಂಬ ಪ್ರಿಯವಾದ ದಿನ ಬುಧವಾರ. ಅಂತಹ ದಿನ ಅದು ಅಧಿಕ ಮಾಸದಲ್ಲಿ ಬಂದಿರುವ ಸಂಕಷ್ಟಿ ಬುಧವಾರದ ದಿನ ನಾನು ಒಂದು ವ್ರತವನ್ನು ಹೇಳುತ್ತೇನೆ. ನೀವೆಲ್ಲರೂ ಮಾಡುವವರಿದ್ದರೆ ಮಾಡಿಕೊಳ್ಳಿ. ತುಂಬ ಸುಲಭವಾದ ಸರಳವಾದ ವ್ರತವಾಗಿರ್ತದೆ. ಈ ವ್ರತಕ್ಕೆ ಒಂದು ವೀಳ್ಯದೆಲೆ ಬೇಕಾಗುತ್ತದೆ. ಆಮೇಲೆ ಕಡಲೆ ಹಿಟ್ಟಿನಿಂದ ಈ ಥರ ಗಣೇಶನನ್ನು ತಯಾರು ಮಾಡ್ಕೋಬೇಕಾಗುತ್ತದೆ. ಹೇಗಪ್ಪ ಅಂದರೆ, ಈ ಥರ ಗಣೇಶನನ್ನು ಸೆಗಣಿಯಿಂದ ನಾವು ಹೊರಗಡೆ ರಂಗೋಲಿ ಹಾಕಿಬಿಟ್ಟಿರ್ತೀವಲ್ವ, ಆದರೆ ಇದನ್ನು ನಾನು ಇಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ರೊಟ್ಟಿ ಆಗಿದ್ದರಿಂದ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೀನಿ. ಈ ವ್ರತಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟಿನ ಒಂದು ಗಣೇಶ. ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಈ ಥರ ಗೋಪುರ ಥರ ಮಾಡಿಕೊಂಡು, ಇದಕ್ಕೆ ಮುಖ್ಯವಾಗಿ ಗರಿಕೆ ನಮ್ಮ ಮನೆಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟು, 21 ಸಿಕ್ಕರೆ ಒಳ್ಳೆಯದು. ಸಿಗಲಿಲ್ಲ ಅಂದರೆ 5 ಗರಿಕೆಯನ್ನಾದರೂ ಪ್ರತಿದಿನ ಪೂಜೆ ಮಾಡಿಕೊಳ್ಳುವಾಗ ಗಣೇಶನಿಗೆ ಇಡಲೇಬೇಕಾಗುತ್ತದೆ. ಓಕೆನಾ? ಇದನ್ನು ತೆಗೆದುಕೊಂಡು ಹೋಗಿ ದೇವರ ಕೋಣೆಯಲ್ಲಿ, ದೇವರ ಮನೆ, ದೇವರು ಇಟ್ಟಿರ್ತೀವಲ್ವ ನಾವು, ಅಲ್ಲಿ ಒಯ್ದು ಇಟ್ಬಿಟ್ಟು ಇದನ್ನು ತಗೊಂಡೋಗಿ ಈ ಥರ ಇಟ್ಟು ಅದನ್ನು ಚಂದ ಮಾಡಿ ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ನಮ್ಮ ದೇವರ ಪೂಜೆ ಆದ ನಂತರ ಈ ಗಣೇಶನಿಗೆ ಪೂಜೆ ಮಾಡಿ ಅರಿಶಿಣ, ಕುಂಕುಮ, ಹೂವು ಮತ್ತು ಮುಖ್ಯವಾಗಿ ಗರಿಕೆಯನ್ನು ಇಟ್ಬಿಟ್ಟು 108 ಸಾರಿ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ಪೂಜೆ ಮಾಡಿಕೊಂಡು ಈ ಥರ ಪ್ರತಿದಿನ ಮಾಡಿಕೊಳ್ಬೇಕಾಗುತ್ತದೆ. ಪ್ರತಿದಿನ 41 ದಿನಗಳ ಕಾಲ ಮಾಡಿದ ನಂತರ, ಇದು ಬೇರೆ ಮಾಡೋದು ಬೇಡ, ಇದು ಒಂದೇ ಸಾಕು. ಒಂದನ್ನೇ 41 ದಿನಗಳ ಕಾಲ ಪೂಜೆ ಮಾಡಿಕೊಳ್ಬೇಕಾಗುತ್ತದೆ. 42ನೇ ದಿನ ಇದನ್ನು ಯಾವುದಾದ್ರೂ ನದಿ, ಹರಿಯುವ ನದಿ ಇರುತ್ತಲ್ವ, ಆ ನದಿಗೆ ಈ ಥರ ಎಲೆ ಸಮೇತ ತೆಗೆದುಕೊಂಡು ಹೋಗಿ ಹಾಕಬೇಕಾಗುತ್ತೆ. ಇದ್ರ ವ್ರತದ ಒಂದು ಮುಕ್ತಾಯ ಆಗುತ್ತೆ. 42ನೇ ದಿನ ಪೂಜೆ ಮಾಡಿ ಪುನಃ ಒಯ್ದು ನದಿಗೆ ಹಾಕಿಬಿಡಿ. ಓಕೆನಾ? ಈ ಥರ ಪ್ರತಿದಿನ ಗಣೇಶನನ್ನು ಪೂಜೆ ಮಾಡೋದು, 108 ಬಾರಿ ಮಂತ್ರ ಹೇಳ್ಕೊಳ್ಳೋದು, ಹಾಗೆಯೇ ಮತ್ತು ಏನೇ ಕಷ್ಟಗಳಿದ್ರೂ ಬೇಡಿಕೊಳ್ಳೋದು. ಈ ಥರ ಮಾಡಿ ಶುರು ಮಾಡಿ. ನಾಳೆಯಿಂದ ಅಂದರೆ ಬುಧವಾರ ಸಂಕಷ್ಟ ವ್ರತದ ಒಂದು ದಿನ ಶುರು ಮಾಡಿದರೆ ಎಲ್ಲ ರೀತಿಯ ಸಂಕಟಗಳು ದೂರ ಮಾಡ್ತಾನೆ ಗಣೇಶ ಎಂಬ ನಂಬಿಕೆ ಇದೆ. ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಈ ವ್ರತವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ನಾಳೆಯಿಂದ ಪ್ರಾರಂಭ ಮಾಡ್ತೀನಿ. ಆದರೆ ಇದನ್ನು ಕಡಲೆ ಹಿಟ್ಟಲ್ಲಿ ತೋರಿಸೋಣ ಅಂತಿದ್ದೆ, ನಾಳೆ ನಾನೇ ಮಾಡ್ತೀನಲ್ವ, ಅದಕ್ಕೆ ಅಕ್ಕಿ ಹಿಟ್ಟಿತ್ತು, ಅದಕ್ಕೋಸ್ಕರ ಮಾಡಿದ್ದೀನಿ. ಓಕೆನಾ? ನೀವು ಈ ಥರ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳಿ. ಓಕೆನಾ? ಈ ಥರ ಗಣೇಶನನ್ನು ರೆಡಿ ಮಾಡಿ, ಸಂಕಷ್ಟಿ ಗಣೇಶ ಅದು ಬೇರೆ, ಇದೇ ಬೇರೆ. ಓಕೆನಾ? ಇದು 41 ದಿನಗಳ ಕಾಲ ಮಾಡುವ ಒಂದು ಗಣೇಶ ಆಗಿರ್ತಾನೆ. ಇದನ್ನು ಮಾಡ್ಕೊಳ್ಳಿ. ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ. ಓಕೆನಾ? ಈ ವ್ರತವನ್ನು ಕೊನೆ ದಿನ ಮಾತ್ರ ನಾನು ಹೇಳಿದ ಥರನೇ ಮಾಡಿ. ಒಂದೇ ವೀಳ್ಯದೆಲೆ ಸಾಕು, ಅಡಿಕೆ ಎಲ್ಲ ಬೇಡ. ಅಡಿಕೆ ಎಲೆ, ಬಾಳೆಹಣ್ಣನ್ನು ಆ ಸಂಕಷ್ಟಿ ಗಣಪತಿ ಅಂತ ತೋರಿಸಿದ್ದೀನಲ್ವ, ಅದಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ, ಕಳಸ ಇಟ್ಟು. ಇದಕ್ಕೆ ಇಷ್ಟೇ, ನಾಳೆಯಿಂದ ಪ್ರಾರಂಭ ಮಾಡಲು ಶುರು ಮಾಡಿದರೆ 41 ದಿನಗಳ ಕಾಲ ಈ ವ್ರತ ಇರುತ್ತೆ ನೋಡಿ. ನೀವು ಮಾಡಿಕೊಳ್ಳಿ. ಇಂತಹ ಅದ್ಭುತವಾದ ದಿನ ಮತ್ತು ಇನ್ಯಾವಾಗೂ ಬರುವುದಿಲ್ಲ ಅನಿಸುತ್ತೆ. ಅಂದರೆ ಬುಧವಾರ ಗಣೇಶ ಸಂಕಷ್ಟಿ ಬರುವುದು ತುಂಬ ಅಪರೂಪ. ಅದಕ್ಕೋಸ್ಕರ ನೀವು ಕೂಡ ಮಾಡಿ ಈ ವ್ರತದಿಂದ ಲಾಭವನ್ನು ಪಡೆಯಲಿ, ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಾನು ಕೂಡ ನಾಳೆಯಿಂದ ಪ್ರಾರಂಭ ಮಾಡ್ತೀನಿ. ಓಕೆನಾ? ಇಬ್ಬರೂ ಸೇರಿ ಮಾಡೋಣ ಬನ್ನಿ ವ್ರತವನ್ನು ನಾಳೆ. ಓಕೆ? ಈ ಗಣೇಶನ ವ್ರತದ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.